ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಬಂದು ಚಟ್ನಿ ಪುಡಿ ರೆಸಿಪಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಿ, ಹಸಿ ಕಡಲೆ ಬೀಜ. ಹಾಗೆ ಒಂದು ಬೌಲು ಕಡಲೆ ತೊಗೊಂಡಿದ್ದೀನಿ, ಕಡಲೆ. ಹಾಗೆ 10-15 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 5-6 ಒಣಮೆಣ್ಸಿನ್ಕಾಯ ಬೆಂಕಿ ಸುಟ್ಟಿಟ್ಕೊಂಡಿದ್ದೀನಿ. ಹಾಗೆ 10-15 ಕರಿಬೇವು, ಒಂದು 10-15 ಮೆಣಸು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಹಸಿ ಕಡಲೆ ಬೀಜನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಉರಿಲಿ ನಿಧಾನಕ್ಕೆ ಸ್ವಲ್ಪ ಹೊತ್ತು ಹುರ್ಕೊತಾ ಇದ್ದೀನಿ. ವಾರಗಟ್ಟಲೆ ಇಟ್ಕೋಬೇಕಲ್ಲ, ಆದ್ದರಿಂದ ಗ್ಯಾಸ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಹಾಕ್ಕೊಂಡು ಕಡಲೆ ಬೀಜ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕು. ಕಡಲೆ ಬೀಜ ಕಲರ್ ಚೇಂಜ್ ಆಗೋ ರೀತಿ ಜಾಸ್ತಿ ಹೊತ್ತು ಸ್ವಲ್ಪ ಹೊತ್ತು ಹುರ್ಕೊತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡಾದ್ಮೇಲೆ ಇನ್ನೇನು ಕಡಲೆ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು. ಅದೇನು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಕಾಗಿಲ್ಲ. ಕಡಲೆ ಸ್ವಲ್ಪ ಮೆತ್ತಗಾಗಿದೆ ಅಂತಂದರೆ ಮಾತ್ರ ಹುರ್ಕೊಬೋದಿಲ್ಲ, ಅಂದರೆ ಏನು ಹುರ್ಕೊಳ್ಳೋಗಿಲ್ಲ. ಕಡಲೆ ಸ್ವಲ್ಪ ಮೆತ್ತಗಾಗಿದೆ ಅಂತೇಳಿ ನಾನು ಇದೇ ಪಾತ್ರೆಗೆ ಸ್ವಲ್ಪ ಕಡಲೆ ನಾನೇನು ತೊಗೊಂಡಿದ್ದೀನಿ, ಒಂದು ಬೌಲ್ ಕಡಲೆನೇ ಸ್ವಲ್ಪ ಗ್ಯಾಸ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಇದನ್ನ ಬೇಗನೆ ರೆಡಿ ಮಾಡ್ಕೊಬೋದು ಚಟ್ನಿನ. ಚಪಾತಿಗೆ, ಹಾಗೆ ರೊಟ್ಟಿಗೆ, ಆಮೇಲೆ ಪರೋಟ ಕೂಡ ಐತೆ. ಈ ರೀತಿ ನಾವೆಲ್ಲರೂ ಹೊರಗಡೆ ಹೋದರೆ, ಟ್ರಿಪ್ ಹೋದರೆ ಈ ರೀತಿ ಚಪಾತಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ಹೋದಾಗ ಚಪಾತಿ ಜೊತೆಗೆ ಕಾಂಬಿನೇಷನ್ನು. ಆದ್ದರಿಂದ ಈ ರೀತಿ ಚಟ್ನಿ ಪುಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಹುರಿದಂಥ ಕಡಲೆ ಬೀಜ ಇದೆ, ಒಂದು ಬೌಲ್ ಕಡಲೆ, ಈ ಥರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸುಟ್ಟಿರೋವಂಥ ಒಣಮೆಣ್ಸಿನ್ಕಾಯಿ, ಹಾಗೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಇಲ್ಲಿ ಸೇರಿಸ್ತಾ ಇಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಐತೆ. ಈ ರೀತಿ ಮಿಶ್ರಣ ಮಿಕ್ಸಿ ಜಾರಲ್ಲಿ ಈಗ ರುಬ್ಕೊಬರ್ತೀನಿ. ರುಬ್ಬಿದಂಥ ಮಸಾಲೆ ಅಂದರೆ ಚಟ್ನಿ ಪುಡಿ ಈ ರೀತಿ ರೆಡಿಯಾಗಿದೆ. ಇದನ್ನು ಚಪಾತಿಗೆ, ಹಾಗೆ ರೋಟಿಗೆ, ಹಾಗೆ ಮತ್ತು ಪರೋಟಾಗೆ ಸೂಪರ್ ಕಾಂಬಿನೇಷನ್ನು. ಇದಕ್ಕೆ ಸ್ವಲ್ಪ ಬಳಸುವಾಗ ಒಂದು ಸ್ಪೂನ್ ತಗೊಂಡು ಎತ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿಗೆ ತಿನ್ಬೋದು. ಹಾಗೆಯೇ ಇದನ್ನು ಒಂದು ಡಬ್ಬಿಲಿ ಹಾಕ್ಕೊಂಡು ಇಟ್ಕೊಂಡ್ರೆ ವಾರಗಟ್ಟಲೆ ಕೂಡ ಬಳಸ್ಬೋದು. ಹಾಗೆ ನಾವೆಲ್ಲರೂ ಹೊರಗಡೆ ಟ್ರಿಪ್ ಹೋದಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಗೊಂಡೋದ್ರೆ ಚಪಾತಿ ಜೊತೆಗೆ ತಿನ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.